ನಿಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು, ಒಂದ್ ಒಳ್ಳೆ ಲಕ್ಸುರಿ ಆಗಿರುವಂತ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋ ಆಸೆ ಸಿಕ್ಕಾಬಟ್ಟೆ ಇರುತ್ತೆ. ಆದ್ರೆ ಸಂಪಾದನೆ ಮಾಡೋ ದುಡ್ಡು ಆ ಬಿಲ್ಲು ಈ ಬಿಲ್ಲು ಕ್ರೆಡಿಟ್ ಕಾರ್ಡು ಮನೆಯವ್ರಿಗೆ ದುಡ್ಡು ಕೊಡ್ಬೇಕಂತ ಅಲ್ಲೇ ಖಾಲಿ ಆಗ್ಬಿಟ್ಟು ಫ್ಲೈಟ್ ಅಲ್ಲಿ ಹೋಗೋ ಕನ್ಸೇ ಮರ್ತು ಬಿಡ್ತೀವಿ. ಬಟ್ ನಾನ್ ಹೇಳಂತೆ ಒಂದು ಟ್ರಿಕ್ ನ ಯೂಸ್ ಮಾಡಿದ್ರೆ ನಿಮ್ಮ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೋಬಹುದು. ಜಸ್ಟ್ 680 ರೂಪಾಯಿಗೆ ನಮ್ಮ ಬೆಂಗಳೂರಿಂದ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಬಹುದು. ಹೆಂಗೆ ಏನು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಕೂಡ ತುಂಬಾ ದಿನದಿಂದ ಫ್ಲೈಟ್ ಅಲ್ಲಿ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ, ಬಟ್ ಬಜೆಟ್ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಒಂದು ವೆಬ್ಸೈಟ್ ಸಿಕ್ತು. ವೆಬ್ಸೈಟ್ ಅಲ್ಲಿ ಜಸ್ಟ್ 680 ರೂಪಾಯಿಗೆ ಬೆಂಗಳೂರಿಂದ ಸೇಲಂಗೆ ಫ್ಲೈಟ್ ಹೋಗುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಒಂದು ವಾರಕ್ಕೆ ಮುಂಚೆನೆ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಟಿಕೆಟ್ ನ ಬುಕ್ ಮಾಡ್ಕೊಂಡೆ. ನನಗೆ ಏರ್ಪೋರ್ಟ್ ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಆ ಪ್ರೋಸೆಸ್ ಏನಿದೆ ಅಂತ ಗೊತ್ತಿರ್ಲಿಲ್ಲ. ಆ ಒಂದು ಕಾರಣಕ್ಕೆ ನಾನು 3 ಅವರ್ ಮುಂಚೆನೆ BMTC ಬಸ್ ಹತ್ಕೊಂಡು ಡೈರೆಕ್ಟ್ ಏರ್ಪೋರ್ಟ್ ಬಂದ್ಬಿಟ್ಟೆ. ಬಂದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ಬೋರ್ಡಿಂಗ್ ಪಾಸ್ ನ ಕೊಡ್ತಿದ್ರು. ಬೋರ್ಡಿಂಗ್ ಪಾಸ್ ನ ಕಲೆಕ್ಟ್ ಮಾಡ್ಕೊಂಡು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ವೇಟಿಂಗ್ ಏರಿಯಾದಲ್ಲಿ ಹೋಗಿ ಕುತ್ಕೊಂಡ್ವಿ. ನಾವು ಕುಂತಿರೋ ಜಾಗಕ್ಕೆ ಬಸ್ ಬಂತು, ಪಿಕ್ ಮಾಡಿ ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ಬಿಟ್ರು. ಫ್ಲೈಟ್ ಹತ್ಕೊಂಡು ನಾವು ಕೂಡ ಸೇಲಂಗೆ ರೀಚ್ ಆದ್ವಿ. ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ ನಾರ್ಮಲ್ ಆಗಿರುತ್ತೆ.